ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು 2 ಆಷಾಢ ಶುಕ್ರವಾರದ ಪೂಜೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೂ ಅಲ್ಲಿ ಸ್ವಾಮೀಜಿಗಳು ಹೇಳಿರೋ ಮಾತುಗಳು ಪೂರ್ತಿಯಾಗಿ ಕೇಳಿ. ಹಾಗಾಗಿ ಈ ಕಥೆಯನ್ನ ಯಾರು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರೆಲ್ಲರಿಗೂ ಪರಮಾತ್ಮನ ಅನುಗ್ರಹ. ಯಾವ ವ್ರತ ಮಾಡ್ತಿರ್ತೀರ, ಸತ್ಯನಾರಾಯಣ ಸ್ವಾಮಿ ವ್ರತ ಆದ್ರೆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ, ವರಮಹಾಲಕ್ಷ್ಮಿ ವ್ರತ ಆದ್ರೆ ವರಮಹಾಲಕ್ಷ್ಮಿ ಅನುಗ್ರಹ, ವರಸಿದ್ಧಿ ವಿನಾಯಕ ವ್ರತ ಆದ್ರೆ ವರಸಿದ್ಧಿ ವಿನಾಯಕನ ಅನುಗ್ರಹ. ಆಯಾ ದೇವರ ವ್ರತಕ್ಕೆ ಸಂಬಂಧಪಟ್ಟಂತೆ ಆಯಾ ದೇವರ ಅನುಗ್ರಹವು ಸಂಪೂರ್ಣವಾಗಿ ಅವರಿಗೆ ಲಭ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಇದೇ ರೀತಿಯ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಆಯ್ತಾ, ಏನು ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ ತಸ್ಮೈ ವಿಷ್ಣುವೇ ಪರಮೇಶ್ವರ ಹೇಳಿ ಅದಾದ್ಮೇಲೆ ಆಯ್ತಾ ಪಾರ್ವತಿ ದೇವಿ ಪರಮೇಶ್ವರನಿಗೆ ಕೇಳ್ತಾರೆ, ಪರಮಾತ್ಮ ಇಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂತಹ ವಿಷ್ಣು ನಾಮಗಳನ್ನು ಹೇಳ್ಕೊಂಡು ಆಯ್ತಾ ಎಲ್ಲರೂ ದಿನಗಳು ಭಕ್ತ ಮಹಾಶಯರು ಭಕ್ತಾದಿಗಳು ಉದ್ಲೋಕದಲ್ಲಿ ಪೂಜೆ ಮಾಡತಕ್ಕಂಥದ್ದಕ್ಕೆ ಕಷ್ಟ ಆಗುತ್ತೆ ಸ್ವಾಮಿ, ಎಲ್ಲರಿಗೂ ಉಚ್ಚಾರಣೆ ಕಷ್ಟ ಆಗುತ್ತೆ ಸ್ವಾಮಿ, ಹಾಗಾಗಿ ಏನ್ ಮಾಡ್ಬೇಕು, ಒಂದು ಸರಳವಾಗಿರ್ತಕ್ಕಂಥ ಉಪಾಯವನ್ನು ಹೇಳಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ಆಯ್ತಾ ಪರಮೇಶ್ವರ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ವರಾನನೆ. ವರಾನಮೆ ಅಲ್ಲ ವರಾನನೆ ಅಂತ ಹೇಳಿದ್ರೆ ಏನಿದೆ ಅರ್ಥ ಅಂತ ಹೇಳಿದ್ರೆ, ಈ ಸಂಪೂರ್ಣವಾಗಿ ವಿಷ್ಣು ಸಹಸ್ರನಾಮ, ಸಹಸ್ರ ಅಂತ ಹೇಳಿದ್ರೆ ಇಷ್ಟು 1000, ಆ ಸಹಸ್ರನಾಮವನ್ನ ಹೇಳಿದರೆ ಯಾವ ಫಲ ಸಿಗುತ್ತೋ ಅಷ್ಟೂ ಫಲವು ಈ ಕೊನೆಯ ಶ್ಲೋಕ ಇದೆ ಅಲ್ವಾ, ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ. ಈ ಶ್ಲೋಕವನ್ನ ಹೇಳಿದಾಗ ಸಿಗುತ್ತೆ ಅಂತ ಹೇಳಿತ್ತು ಅಂತ ಆಯ್ತಾ, ಯಾರೋ ಪರಮೇಶ್ವರ ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ದೇವಿಗೆ ಆಯ್ತಾ ಕೈಲಾಸ ಪರ್ವತದಲ್ಲಿ ಹೇಳ್ತಾನಂತ. ಹಾಗಾಗಿ ಆಯ್ತಾ ಆ ಸರಳವಾಗಿರ್ತಕ್ಕಂಥದ್ದಾಗ್ಲಿ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದಾಗ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಆಯ್ತಾ ಇಂದ್ರಿಯಗಳನ್ನೆಲ್ಲ ಆಯ್ತಾ ಅದು ಇಂದ್ರಿಯಕ್ಕೆಲ್ಲ ಅನುಭವ ಆಗೋ ತರ ಇರಬೇಕು ಆಯ್ತಾ. ಇವಾಗ ನಾವು ತಾಯಿಯ ಸ್ವರೂಪವನ್ನ ನೋಡ್ತಾ ಇದೀವಿ ಕಣ್ಣಿಗೆ ಆಯ್ತಾ, ದಿವ್ಯಮಂಗಳ ಸ್ವರೂಪದ ಆನಂದ, ತಾಯಿಯ ನಾಮವನ್ನ ಉಚ್ಚಾರಣೆ ಮಾಡ್ತಾ ಇದೀವಿ ಆಯ್ತಾ, ಬಾಯಲ್ಲಿ ಹೇಳ್ತಾ ಇದೀವಿ, ಎಲ್ಲಾ ಅಂಗಗಳು ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ಅದಾದ ನಂತರ ತಾಯಿಯ ಹೆಸರುಗಳನ್ನ ಆಯ್ತಾ ಹೇಳಕ್ಕೆ ಅವಕಾಶ ಇದ್ದರೆ ಹೇಳ್ತಾ ಇದೀವಿ, ಕ್ಲಿಷ್ಟಕರವಾಗಿದ್ದರೆ ಏನ್ ಮಾಡ್ತಾ ಇದೀವಿ, ಸುಮ್ಮನೆ ಇರ್ತಾ ಇದೀವಿ, ಇನ್ನೊಬ್ರು ಯಾರಾದ್ರೂ ಹೇಳ್ತಾ ಇದ್ರೆ ಕೇಳಿಸ್ಕೊಂತಾ ಇದೀವಿ. ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆಯ್ತಾ ತಾಯಿಗಾಗಲಿ ಸ್ವಾಮಿಗಾಗಲಿ ಯಾರ ಸೇವೆ ಮಾಡ್ತಾ ಇದೀರೋ ಆ ದೇವರಿಗೆ ನಾವು ಸಲ್ಲಿಸ್ತಕ್ಕಂತಹ ಒಂದು ಸೇವೆ ಆಯ್ತಾ. ಪರಮಾತ್ಮನಿಗೆ ಯಾವಾಗ ನಾವು ಸೇವೆಯನ್ನ ಸಲ್ಲಿಸ್ತೀವೋ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಏನ್ ಸೇವೆ ಮಾಡಿರ್ತೀವೋ ಅದರ ಎಷ್ಟೋ ಅಷ್ಟು ಫಲ ಸ್ವಾಮಿ 10ರಷ್ಟಾಗ್ಲಿ 100ರಷ್ಟಾಗ್ಲಿ 1000ರಷ್ಟಾಗ್ಲಿ ಅದು ಎಣಿಕೆ ಮಾಡ್ಲಿಕ್ಕಾಗಲ್ಲ. ಪರಮಾತ್ಮ ಯಾವತ್ತು ಅನುಗ್ರಹ ಕೊಟ್ಟರು ಒಂದು ನಿಗದಿತವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಆ ಭಕ್ತಿ ಅಂತಕ್ಕಂಥದ್ದು ಅಷ್ಟು ಅಪಾರವಾಗಿ ಕಾಣಿಸುತ್ತೆ ಆಯ್ತಾ. ನಾವೇನು ಮಾಡಿದಿರ ಸುಮ್ಮನೆ ಶ್ರದ್ಧೆಯಿಂದ ಬಂದ ದೇವಾಲಯದಲ್ಲಿ ಒಂದೇ ಒಂದು ತುಳಸಿಗಳ ತಗೊಂಡ್ಬಂದು ಪರಮಾತ್ಮ ನಿನಗೆ ಪ್ರೀತಿನಪ್ಪ ಅಂತ ಹೇಳಿದ್ರೆ, ಆ ಶ್ರದ್ಧೆಗೆ ಆ ಭಕ್ತಿಗೆ ಆ ನಿಷ್ಠೆಗೆ ಪರಮಾತ್ಮ ಅಷ್ಟೊಂದು ಒಲಿತಾನಂತೆ. ಆ ಭಕ್ತ ಒಳಗಡೆ ಬಂದು ನನ್ನ ಸಾನ್ನಿಧ್ಯದಲ್ಲಿ ಆಯ್ತಾ ನನ್ನ ಹೆಸರನ್ನ ಸ್ಮರಣೆ ಮಾಡಿ ನನ್ನ ಎದುರುಗಡೆ ನಿಂತ್ಕೊಂಡು ಆಯ್ತಾ ನನ್ನ ನಾಮವನ್ನು ಜಪ ಮಾಡಿ ಆಯ್ತಾ ಇವತ್ತು ತನ್ನ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದಾನೆ, ಅವನಿಗೆ ಅಪಾರವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಅಷ್ಟೋತ್ರ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಆಯ್ತಾ, ತಸ್ಯ ಸಹ ಕುಟುಂಬಸ್ಯ ಸಪರಿವಾರಸ್ಯ ಸಬಾಂಧವಸ್ಯ, ಎಲ್ಲರೂ ನೀವು ಒಬ್ಬರು ಬಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ರೆ ನಿಮ್ಮ ಪರಿವಾರ ವಂಶ ಪಾರಂಪರ್ಯ ಎಲ್ಲರಿಗೂ ಏನಾಗುತ್ತೆ, ಸ್ವಾಮಿಯವರ ಅನುಗ್ರಹ ಸಿಗುತ್ತೆ. ಅದು ನಿಯಮಿತವಾಗಿರ್ತಕ್ಕಂಥ ಫಲ ಅಲ್ಲ. ಪರಮಾತ್ಮನ ಕೊಡ್ತಕ್ಕಂಥ ಅನುಗ್ರಹ, ಪರಮಾತ್ಮನ ಅನುಗ್ರಹ ಯಾವತ್ತೂ ಸೀಮಿತವಾಗಿರೋದಿಲ್ಲ, ಅಪರಿಮಿತವಾಗಿರುತ್ತೆ. ಸೀಮಿತ ಅಲ್ಲ, ಅಪರಿಮಿತವಾಗಿರುತ್ತೆ. ಹಾಗಾಗಿ ಆ ಅಪರಿಮಿತವಾದ ಫಲವನ್ನ ಪಡಿಬೇಕು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಶ್ರದ್ಧೆ, ಭಕ್ತಿ, ನಿಷ್ಠೆ ಇವೆಲ್ಲದರ ಜೊತೆಗೆ ಸಾನ್ನಿಧ್ಯದಲ್ಲಿ ನಮ್ಮ ಉಪಸ್ಥಿತಿ ಇರಬೇಕು. ನಾವು ಉಪಸ್ಥಿತರಾಗಿರ್ಬೇಕು, ದೈಹಿಕವಾಗಿ ಉಪಸ್ಥಿತರಾಗಿರ್ಬೇಕು, ಮಾನಸಿಕವಾಗಿ ಉಪಸ್ಥಿತರಾಗಿರ್ಬೇಕು. ಅದಕ್ಕೆ ಆಯ್ತಾ ಆ ಅಷ್ಟೋತ್ತರ ಮಾಡ್ಬೇಕಾದ್ರೆ ಕಲಿಸ್ಬಿಡಿ ಸ್ವಾಮಿ. ಅದಕ್ಕೆ ಅಷ್ಟೋತ್ತರ ಸಹಸ್ರನಾಮಾರ್ಚನೆ ಮಾಡ್ಬೇಕಾದ್ರೆ ಅಷ್ಟೋತ್ತರ ಹೇಳ್ಬೇಕಾದ್ರೂ ಕೂಡ ಅಷ್ಟೇ ನಿಮ್ಗೂ ಹೇಳ್ಕೊಳಕ್ ಹೇಳ್ತಾ ಇದ್ದೆ, ಓಂ ಮಹಾಲಕ್ಷ್ಮಿ ಹೇಳ್ಕೊಳ್ಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಲಿಯುಗದ ಪ್ರಭಾವ ಮನಸ್ಸು ವಿಪರೀತವಾಗಿರ್ತಕ್ಕಂಥ ಚಂಚಲ, ನಾವು ಇಲ್ಲೇ ಇರ್ತೀವಿ. ಆದ್ರೆ ಏನಾಗುತ್ತೆ, ಕೆಲಸ ಕಾರ್ಯಗಳಿದ್ರೆ, ಜವಾಬ್ದಾರಿಗಳಿದ್ರೆ, ಇವೆಲ್ಲವೂ ಮನುಷ್ಯನ ಸಹಜ ಗುಣ. ಆ ಸಹಜವಾಗಿರ್ತಕ್ಕಂಥದ್ದನ್ನ ಪಕ್ಕದಲ್ಲಿಟ್ಟು ಒಂದು ಸಾನ್ನಿಧ್ಯದಲ್ಲಿ ನಾವು ಇದೀವಿ ಆಯ್ತಾ, ಸ್ವರೂಪವನ್ನ ಆಯ್ತಾ ದಿವ್ಯಮಗಳ ಸ್ವರೂಪವನ್ನು ದರ್ಶನ ಮಾಡ್ತಾ ಇದೀವಿ. ನಮ್ಮ ಏಕಾಗ್ರತೆಯನ್ನ ಒಂದು ಕಡೆ ಕ್ರೋಢೀಕರಣ ಮಾಡಬೇಕು ಆಯ್ತಾ, ಕೇಂದ್ರೀಕೃತ ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲವುಗಳ ಜೊತೆಗೆ ಆ ನಾಮ ಪಠಣೆ, ನಮ್ಮ ಸರ್ವಾಂಗಗಳು ಅದು ಆಕ್ಟಿವ್ ಆಗಿ ಸಂಪೂರ್ಣವಾಗಿ ಸೇವೆಯಲ್ಲಿ ತಲ್ಲೀನವಾಗಬೇಕು ಅಂತ ಹೇಳಿದ್ರೆ ನಮ್ಮ ಬಾಯಿನ ಸಂಪೂರ್ಣವಾಗಿ ಆ ನಾಮಗಳು, ಆ ಪದಗಳು ಉಚ್ಚಾರಣೆ ಆಗಬೇಕು. ಆ
ಪರಿಪೂರ್ಣವಾಗಿ ಉಚ್ಚಾರವಾಗುತ್ತೆ. ಉಚ್ಚಾರ ಆದಾಗ ಏನಾಗುತ್ತೆ, ಎಲ್ಲ ಏಕಾಗ್ರತೆಯು ಇಲ್ಲೇ ನೆಲೆಸಿದಾಗ ಏನಾಗುತ್ತೆ, ಪರಮಾತ್ಮನ ದಿವ್ಯ ದರ್ಶನ ಆಗುತ್ತೆ. ದಿವ್ಯ ದರ್ಶನ ಆದ್ರೆ ಪರಮಾತ್ಮನ ಅನುಗ್ರಹ ಸಿಗುತ್ತೆ. ಪರಮಾತ್ಮನ ಅನುಗ್ರಹ ಅಂದ್ರೆ ಯಾವುದು, ಪರಮಾತ್ಮ ನೀಡತಕ್ಕಂತಹ ಪ್ರಸಾದ. ಪ್ರಸಾದ ಅಂದ್ರೆ ಏನು, ದರ್ಶನವೂ ಒಂದು ಪ್ರಸಾದವೇ, ಆರತಿಯೂ ಒಂದು ಪ್ರಸಾದವೇ. ಸ್ವಾಮಿ ಆರತಿ ಆದ ನಂತರ ಸಿಗ್ತಕ್ಕಂಥ ಅರ್ಘ್ಯಪಾದ್ಯಾಚರಣೆಗಳು ನೀಡಿರ್ತಕ್ಕಂಥ ತೀರ್ಥವೂ ಒಂದು ಪ್ರಸಾದವೇ. ತಾಯಿಗೆ ಅರ್ಚನೆ ಆಗಿರ್ತಕ್ಕಂತಹ ಕುಂಕುಮವೂ ಒಂದು ಪ್ರಸಾದವೇ. ತಾಯಿಗೆ ಅರ್ಚನೆ ಆಗಿರ್ತಕ್ಕಂತಹ ಪುಷ್ಪವೂ ಒಂದು ಪ್ರಸಾದವೇ. ಸ್ವಾಮಿಯವರಿಗೆ ತಾಯಿಯವರಿಗೆ ನಿವೇದನೆ ಆಗಿರ್ತಕ್ಕಂಥ ಪದಾರ್ಥವು ಎಲ್ಲವೂ ಪ್ರಸಾದವೇ. ದೇವಸ್ಥಾನಕ್ಕೆ ಬಂದ್ರೆ ನಿಮಗೆ ಪ್ರಸಾದ ಲಭ್ಯ ಅಂತ ಹೇಳಿ ಅರ್ಥ. ಅಂದ್ರೆ ಕೇವಲ ಬಾಯಲ್ಲಿ ಹಾಕೊಂಡು ಅಂತಕ್ಕಂಥದ್ದು ಮಾತ್ರ ಪ್ರಸಾದ ಅಲ್ಲ, ಆ ಭಾವನೆ ತಪ್ಪು. ಆ ದೇವಸ್ಥಾನದ ಬಾಗಿಲು ಒಳಗಡೆ ನೀವು ಬಂದಿದ್ದೀರಾ ಅನ್ಕೊಳ್ಳಿ, ಏನು ಅಂತ ಹೇಳಿದ್ರೆ ಪರಮಾತ್ಮನ ನಾಮ ಉಚ್ಚಾರಣೆ ಆಗ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಉಚ್ಚಾರಣೆ ಆಗ್ತಿರುತ್ತೆ. ಉಚ್ಚಾರಣೆ ಆಗ್ತಿರ್ಬೇಕಾದ್ರೆ ದೇವಸ್ಥಾನದ ಪ್ರಾಕಾರದಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ. ಆ ಎನರ್ಜಿ ಏನಾಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ನಾವು ಉಚ್ಚಾರಣೆ ಜೊತೆಗೆ ಇನ್ನೊಂದು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ಇರ್ತಕ್ಕಂತಹ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎನರ್ಜಿ ಫ್ಲೋ, ಪಾಸಿಟಿವ್ ಎನರ್ಜಿ ಏನೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಗೋಪುರದ ಮೇಲೆ ಇಟ್ಟಿರ್ತಕ್ಕಂಥ ಪ್ರಧಾನ ಕಳಶ ತನ್ನೊಳಗಡೆ ಎಳ್ಕೊಂಡು ಬಿಂಬದಲ್ಲಿ ಕೊಟ್ಟು ಅದನ್ನ ದೇವಾಲಯದ ಸುತ್ತೂರ ಏನಾಗುತ್ತೆ, ಪ್ರಸರಣ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು, ದೇವಸ್ಥಾನದ ಒಳಗಡೆ ಚುಕ್ಲಿ ಹಾಕೊಂಡು ಓಡಾಡಬೇಡಿ, ದೇವಸ್ಥಾನದ ಒಳಗಡೆ ಸಾಕ್ಸ್ ಹಾಕೊಂಡು ಓಡಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅವೆಲ್ಲ ಹಾಕೊಂಡ್ರೆ ಏನಾಗುತ್ತೆ, ಎನರ್ಜಿ ಫ್ಲೋ ಬಾಡಿ ಒಳಗಡೆ ಹೋಗೋದಿಲ್ಲ, ನಡೆದೋಗ್ಬಿಡುತ್ತೆ. ಅದಕ್ಕೆ ಏನಾಗಬೇಕು, ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಕೈಕಾಲು ತೊಳ್ಕೊಂಡು ಬರೀ ಪಾದದಲ್ಲಿ ಏನ್ ಮಾಡ್ಬೇಕು, ಬಂದು ಒಳಗಡೆ ಪ್ರದಕ್ಷಿಣೆ ಮಾಡಿದಾಗ ಏನಾಗುತ್ತೆ, ಆ ಹೆಜ್ಜೆ ಇಟ್ಟಾಗ ಅನುಭವಿಸಿದಾಗೆ ಅದ್ರ ಗೊತ್ತಾಗ್ತಕ್ಕಂಥದ್ದು. ಆ ಅನುಭವ ಆಗುತ್ತೆ. ಯಾವಾಗ ಪ್ರಥಮವಾಗಿ ನಂಬಿಕೆ ಇರಬೇಕು, ನಂಬಿಕೆ ಇದ್ರೆ ಒಳಗಡೆ ಬರ್ತಕ್ಕಂಥದ್ದು. ಅದಾದ ನಂತರ ಶ್ರದ್ಧಾ ಭಕ್ತಿ ನಿಷ್ಠೆ ಇದ್ರೆ ಸ್ವಾಮಿಯವರ ದರ್ಶನ ಏನೋ ಒಂದು ರೀತಿಯ ಇವೆಲ್ಲವೂ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ನೋಡ್ತಕ್ಕಂಥ ದೇವರೇ, ಯಾವಾಗಲೂ ನೋಡ್ತಕ್ಕಂಥ ದೇವಸ್ಥಾನನೇ, ಯಾವಾಗಲೂ ನೋಡ್ತಕ್ಕಂಥ ಕ್ಷೇತ್ರ. ಆದ್ರೆ ಏನೋ ಇವೆಲ್ಲ ಇಟ್ಕೊಂಡು ಒಂದ್ಸರ್ತಿ ಪರಮಾತ್ಮ ನೋಡಿದಾಗ ಪರಮಾತ್ಮ ಯಾವಾಗ ಒಂದ್ಸರ್ತಿ ನಗ್ತಾ ಇರ್ತಾನೆ. ಅದು ಅವಾಗ ಅವ್ರವ್ರಿಗೆ ಗೊತ್ತಾಗುತ್ತೆ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಏನೋ ಒಂದು ಪರಮಾತ್ಮ ವೈಶಿಷ್ಟ್ಯವಾಗಿದ್ದಾನೆ, ಸರಳವಾಗೇ ಇರ್ತಾನೆ ಪರಮಾತ್ಮ, ಯಾವತ್ತು ನೋಡ್ದಂಗೆ ಇರ್ತಾನೆ. ಆದ್ರೆ ಏನೋ ಪರಮಾತ್ಮ ಮುಖದಲ್ಲಿ ನಗು ಇರ್ತದೆ, ಒಂದು ಮುಗುಳ್ನಗೆ ಇರುತ್ತೆ. ಆ ಮುಗುಳ್ನಗೆ ಕಾಣ್ತಿರಲ್ವಾ, ಅವಾಗ ಆಗ್ತಕ್ಕಂಥ ಆನಂದ ಎಲ್ಲದಕ್ಕಿಂತ ಅಪರಿಮಿತವಾಗಿರ್ತಕ್ಕಂಥದ್ದು. ಅದು ಅನುಭವಿಸ್ಬೇಕಷ್ಟೇ, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಏನೋ ಒಂದು ಪರಮಾತ್ಮ ನೋಡಿದಾಗ ಆನಂದವಾಗಬೇಕಪ್ಪ ಇವತ್ತು ಅಂತ ಅನ್ಕೊಂತೀವಿ. ಪರಮಾತ್ಮ ಸರಳವಾಗೇ ಇರ್ತಾನೆ, ವಿಶೇಷ ಅಲಂಕಾರಗಳೇನು ಇರೋದಿಲ್ಲ, ಸರಳವಾಗೇ ಇರುತ್ತೆ. ವೈಶಿಷ್ಟ್ಯ ಅಲಂಕಾರ ಅದು ಬೇರೆ, ಅದು ಪರಮಾತ್ಮ ನೋಡಿದ್ರೆ ಇಷ್ಟ ಆಗಿರುತ್ತೆ. ಇಲ್ಲಿ ಎಲ್ಲಾದ್ರೂ ಏನಾಗುತ್ತೆ, ಆ ತತ್ವ ಅಂತಕ್ಕಂಥದ್ದು ಅವು ನಮ್ಮ ಒಳಗಡೆ ಇರುತ್ತೆ. ಶ್ರದ್ಧಾ ಭಕ್ತಿ ನಿಷ್ಠೆ ನಂಬಿಕೆ ಅಂತಕ್ಕಂಥದ್ದು ಇವೆಲ್ಲವೂ ಇಟ್ಕೊಂಡು ನಾವು ಒಳಗಡೆ ಪಾದಾರ್ಪಣೆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಫೀಲ್ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಕಾರಣಗಳಿಗೋಸ್ಕರ ನಿಮ್ಮ ಕೈಯಲ್ಲೂ ಸಹ ಮಹಾಲಕ್ಷ್ಮಿಯವರ ವಿಶೇಷವಾಗಿರ್ತಕ್ಕಂತಹ ಅಷ್ಟಕವನ್ನ ಮತ್ತು ಅಷ್ಟೋತ್ತರವನ್ನ ಹೇಳಿಸಿದ್ದೀನಿ. ಇದು ಪ್ರತಿ ಆಷಾಢ ಶುಕ್ರವಾರದಲ್ಲಿ ನಡೀತಕ್ಕಂಥ ಸೇವೆ. ಸುಮಾರು ಜನ ಆಗಲೇ ಪಾಲ್ಗೊಳ್ತಾ ಇದ್ದೀರಾ, ಹೊಸಬರು ಕೂಡ ಬಂದಿದ್ದೀರಾ. ಪ್ರತಿ ಆಷಾಢ ಶುಕ್ರವಾರವೂ ಸಾಯಂಕಾಲ ಸುಮಾರು ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಸೇವೆ ನಡೀತಾ ಇರುತ್ತೆ. ತಾಯಿಗೆ ವಿಶೇಷವಾಗಿ ಪುಷ್ಪಾಲಂಕಾರವಿರುತ್ತೆ. ಅಷ್ಟೋತ್ತರ ಶತ ಸಹಸ್ರನಾಮಾರ್ಚನೆ ಇರುತ್ತೆ. ಕುಂಕುಮದಲ್ಲಾಗಲಿ ಹೂಗಳಲ್ಲಾಗಲಿ ಇದ್ದೇ ಇರುತ್ತೆ. ಅದಾದ ನಂತರ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಉಪಚಾರಗಳು, ನೈವೇದ್ಯ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಇದು ಮುಂದೆ ಇರತಕ್ಕಂಥ ಕಾರ್ಯಕ್ರಮ. ಎಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ತಾಯಿಯವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಳ್ಳೆಯದಾಗಲಿ. ಕೊನೆವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.